Now I continued the same lesson, that is the earth is our living planet. Yes, in first class you are studied about the special features of earth and the size of the earth, shape of the earth and the latitudes and the features of latitudes and important latitudes. Now let us see about the longitudes. What is the meaning of longitudes? How many longitudes are there? And the importance of longitudes. The imaginary lines drawn from the North Pole to South Pole through the equator are called longitudes. ಅರ್ಥ ಮಾಡ್ಕೊಳ್ಳಿ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಸಮಭಾಜಕ ವೃತ್ತದ ಮೂಲಕ ಎಳೆಯಲ್ಪಟ್ಟಂಥ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಎಂದು ಕರೆಯುತ್ತಾರೆ. ಈ ಚಿತ್ರದಲ್ಲಿ ಕೊಟ್ಟಿರುವ ಹಾಗೆ ಧ್ರುವದಿಂದ ಧ್ರುವಕ್ಕೆ ಎಳೆಯಲ್ಪಟ್ಟ ರೇಖೆಗಳು, ಕಾಲ್ಪನಿಕ ರೇಖೆಗಳು. ಆಲ್ ಲೈನ್ಸ್ ಆಫ್ ಲಾಂಜಿಟ್ಯೂಡ್ ಆರ್ ಆಫ್ ಈಕ್ವಲ್ ಲೆಂತ್. ನಿಮ್ಗೆ ಗೊತ್ತಾಗುತ್ತೆ ಈಗ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆಯಲ್ಪಟ್ಟ ಈ ರೇಖೆಗಳು ಸಮಾನ ಅಳತೆಯನ್ನು ಹೊಂದಿವೆ, ಉದ್ದವನ್ನು ಹೊಂದಿವೆ. ಆನ್ ದ ಗ್ಲೋಬ್ ದ ಲೈನ್ಸ್ ಆಫ್ ಲಾಂಜಿಟ್ಯೂಡ್ಸ್ ಲುಕ್ ಲೈಕ್ ಎ ಸೀರೀಸ್ ಆಫ್ ಸೆಮಿ ಸರ್ಕಲ್ಸ್. ಅರ್ಥ ಮಾಡ್ಕೊಳ್ಳಿ, ಭೂಮಿಯ ಮೇಲೆ ಇವು ಅರ್ಧ ವೃತ್ತಗಳಲ್ಲಿ ಇರುವಂಥ ಸರಣಿ ರೇಖೆಗಳಾಗಿವೆ. ಉದಾಹರಣೆಗೆ ಭೂಮಿಯ ಸುತ್ತ 360 ರೇಖಾಂಶಗಳು ಎಳೆಯಲ್ಪಟ್ಟಿವೆ. ಭೂಮಿ ಒಂದು ಗೋಲ ಆದ್ದರಿಂದ ಗೋಲದ ಸುತ್ತಳತೆ ನಿಮ್ಗೆ ಗೊತ್ತಿದೆ 360 ಡಿಗ್ರಿ. ಅದಂತೆ 1 ಡಿಗ್ರಿಗೆ ಒಂದರಂತೆ ರೇಖಾಂಶವನ್ನು ಎಳೆಯಲಾಗಿದೆ. ಈ ರೇಖಾಂಶಗಳು ನೆನಪಿರಲಿ, ಅರ್ಧ ವೃತ್ತಗಳು, ಸೆಮಿ ಸರ್ಕಲ್. ಅಕ್ಷಾಂಶಗಳು ಪೂರ್ಣ ವೃತ್ತಗಳು ಭೂಮಿಯ ಸುತ್ತ ಎಳೆಯಲ್ಪಟ್ಟಿವೆ. ಇವು ಹಾಗಲ್ಲ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಸಮಾನ ಅಳತೆಯಲ್ಲಿ ಅಂದರೆ ಉದ್ದದಲ್ಲಿ ಎಳೆಯಲ್ಪಟ್ಟಂಥ ರೇಖೆಗಳು, ಅವು ಸಮಾನ ಉದ್ದವಾಗಿವೆ ಅಂತ ಹೇಳ್ಬೋದು. 0 ಡಿಗ್ರಿ ಲಾಂಜಿಟ್ಯೂಡ್ ದಟ್ ಪಾಸಸ್ ಥ್ರೂ ಗ್ರೀನ್ವಿಚ್ ಆಫ್ ಲಂಡನ್ ಈಸ್ ಕಾಲ್ಡ್ ಆಸ್ ಪ್ರೈಮ್ ಮೆರಿಡಿಯನ್. ನೆನಪಿಟ್ಕೊಳ್ಳಿ, ಈ ಚಿತ್ರದಲ್ಲಿ ಮಧ್ಯದ ಒಂದು ಕಪ್ಪು ರೇಖಾಂಶ ಇದೆ ನೋಡಿ, ಅದು ಗ್ರೀನ್ವಿಚ್ 0 ಡಿಗ್ರಿ. ಅದು ಭೂಮಿಯಲ್ಲಿ ಎಲ್ಲಿ ಹಾದು ಹೋಗ್ತದೆ ಅಂತ ಹೇಳಿದರೆ ಇಂಗ್ಲೆಂಡಿನ ಲಂಡನ್ ಸಮೀಪದ ಗ್ರೀನ್ವಿಚ್ ನಗರದ ಮೇಲೆ ಅದು ಹಾದು ಹೋಗ್ತದೆ. ಇದನ್ನು ಪ್ರಧಾನ ರೇಖಾಂಶ ಅಥವಾ ಮುಖ್ಯ ರೇಖಾಂಶ ಅಥವಾ 0 ಡಿಗ್ರಿ ರೇಖಾಂಶ ಎಂದು ಕರೆಯಲಾಗಿದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಗ್ರೀನ್ವಿಚ್ ಲೈನ್. ಇದನ್ನು ಗ್ರೀನ್ವಿಚ್ ಲೈನ್ ಅಂತಲೂ ಕರೀತಾರೆ. ದೆರ್ ಆರ್ 180 ಆಫ್ ಲಾಂಜಿಟ್ಯೂಡ್ಸ್ ಟು ದ ಈಸ್ಟ್ ಆಫ್ ಗ್ರೀನ್ವಿಚ್ ಆ್ಯಂಡ್ 180 ಟು ದ ವೆಸ್ಟ್. ಈ ಮಧ್ಯ ರೇಖಾಂಶದಿಂದ ಪೂರ್ವಕ್ಕೆ 180, ಪಶ್ಚಿಮಕ್ಕೆ 180, ಒಟ್ಟಿಗೆ ಭೂಮಿಯ ಸುತ್ತ 360 ರೇಖಾಂಶಗಳು. ದೆರ್ ಆರ್ 360 ಲಾಂಜಿಟ್ಯೂಡ್ಸ್. ರಿಮೆಂಬರ್, ದ ಡಿಸ್ಟೆನ್ಸ್ ಬಿಟ್ವೀನ್ 2 consecutive longitudes decrease gradually with the distance from the equator because all the longitudes converge at 2 poles. The distance between 2 consecutive meridians on the equator is 111 kilometer. ಅರ್ಥ ಮಾಡ್ಕೊಳ್ಳಿ, ಈ ರೇಖಾಂಶಗಳು ಭೂಮಧ್ಯ ಪ್ರದೇಶದಲ್ಲಿ ಸಮಾನ ಅಂತರವನ್ನು ಹೊಂದಿವೆ ಮತ್ತು ಹೆಚ್ಚು ಅಂತರವನ್ನು ಹೊಂದಿವೆ. ಅಲ್ಲಿ ಅವುಗಳ ನಡುವಿನ ಅಂತರ 111 ಕಿಲೋಮೀಟರ್. ಆದರೆ ಧ್ರುವಗಳಿಗೆ ಹೋದಂತೆ ಅವುಗಳ ನಡುವಿನ ಅಂತರ ಕಡಿಮೆಯಾಗುತ್ತಾ ಹೋಗ್ತದೆ. ನಿಮಗೆ ಚಿತ್ರದಲ್ಲಿ ತೋರ್ತದೆ, ಧ್ರುವಗಳಲ್ಲಿ ಅವು ಒಂದು ಬಿಂದುವಿನಲ್ಲಿ ಸಂಧಿಸಿದ ಹಾಗೆ ಕಾಣ್ತದೆ. ಹೋಗ್ತಾ ಹೋಗ್ತಾ ಅವುಗಳ ನಡುವಿನ ಅಂತರ ಕಡಿಮೆ ಆಗ್ತದೆ. ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಅವುಗಳ ನಡುವಿನ ಅಂತರ ಸಮಾನವಾಗಿದೆ. ನೆನಪಿಟ್ಕೊಳ್ಳಿ, ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಲಾಂಜಿಟ್ಯೂಡ್ ಡಿಕ್ರೀಸ್ ಗ್ರ್ಯಾಜುವಲಿ ವಿತ್ ದ ಡಿಸ್ಟೆನ್ಸ್ ಫ್ರಮ್ ದ ಇಕ್ವೇಟರ್. ನನಗೆ ಹೇಳಿದಾಗೆ ಸಂಭಾಜಕ ವೃತ್ತದಿಂದ ಉತ್ತರ ದಕ್ಷಿಣಕ್ಕೆ ಹೋದಂತೆ ಅವುಗಳ ನಡುವಿನ ಅಂತರ ಕಡಿಮೆ ಆಗ್ತದೆ. ಆದರೆ ಭೂಮಧ್ಯ ರೇಖೆಯಲ್ಲಿ ಅವುಗಳ ನಡುವಿನ ಅಂತರ ಸಮಾನವಾಗಿದೆ, ಅದು 111 ಕಿಲೋಮೀಟರ್. Now, with the help of longitude, we can identify the
time of one place or one nation and also the globe. So the longitude and time. Is there any definite relation between longitude and time? ಇವುಗಳ ನಡುವೆ ಸಂಬಂಧ ಇದೆಯಾ ನೋಡುವ. Longitude and time. The earth requires 24 hours to complete one rotation on its axis. This means to complete 360 longitudes, the earth takes 24 hours. ಭೂಮಿಯು ನಿಮಗೆ ಗೊತ್ತಿದೆ ಎರಡು ಚಲನೆಯನ್ನು ಹೊಂದಿದೆ. ಒಂದು ತನ್ನ ಮೈ ಸುತ್ತ ಚಲಿಸುವುದು, ಇನ್ನೊಂದು ಸೂರ್ಯನ ಸುತ್ತ ಚಲಿಸುವುದು. ಭೂಮಿ ತನ್ನ ಮೈಯ ಸುತ್ತ ತಿರುಗಬೇಕಾದ್ರೆ ಅದಕ್ಕೆ 24 ಗಂಟೆ ಅವಧಿ ಬೇಕು. ಸೊ ದ ಅರ್ತ್ ರಿಕ್ವೈರ್ಸ್ 24 hours ಟು ಕಂಪ್ಲೀಟ್ ಒನ್ ರೊಟೇಷನ್ ಆನ್ ಇಟ್ಸ್ ಆಕ್ಸಿಸ್. ತನ್ನ ಅಕ್ಷದ ಸುತ್ತ ತಿರುಗಬೇಕಾದ್ರೆ ಅದಕ್ಕೆ 24 ಗಂಟೆ, ಅಂದರೆ ತನ್ನ ಮೈ ಸುತ್ತ. ದಿಸ್ ಮೀನ್ಸ್ ಕಂಪ್ಲೀಟ್ 360 ಡಿಗ್ರಿ. ನಿಮ್ಗೆ ಈಗಾಗಲೇ ತಿಳಿದಿದೆ ಭೂಮಿ ಮೇಲೆ 360, ಯಾಕಂದರೆ ಭೂಮಿ ವೃತ್ತಾಕಾರವಾಗಿರೋದ್ರಿಂದ 360 ಡಿಗ್ರಿಯಾಗಿ ಮಾಡಲಾಗಿದೆ. ಅದನ್ನು 360 ರೇಖಾಂಶವನ್ನಾಗಿ ಅದನ್ನು ವಿಂಗಡಿಸಲಾಗಿದೆ. 360 ರೇಖಾಂಶಗಳು ಒಂದು ಸುತ್ತು ಪೂರ್ಣ ಆಗಬೇಕಾದ್ರೆ 24 ಗಂಟೆ. ಈಗ ನಿಮ್ಗೆ ತಿಳಿತದೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಬೇಕಾಗುವ ಸಮಯ 4 ನಿಮಿಷ. Therefore, the time difference for every 1 degree of longitude is 4 minutes. ಈಗ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶ ಸೂರ್ಯನಿಗೆ ಎದುರು ಬರಬೇಕಾದ್ರೆ 4 ನಿಮಿಷ. ಅದರ ಆಧಾರದ ಮೇಲೆ ಸಮಯವನ್ನು ಲೆಕ್ಕ ಹಾಕಲಾಗುತ್ತದೆ. 1 hour or 60 minutes for every 15 longitudes. ಭೂಮಿಯ ಮೇಲಿನ 15 ರೇಖಾಂಶಗಳು ಸೂರ್ಯನಿಗೆ ಬಂದು ಹೋಗಬೇಕಾದ್ರೆ, ಎದುರು ಬಂದು ಹೋಗಬೇಕಾದ್ರೆ 1 ಗಂಟೆ, ಅಂದರೆ 15 into 4 ಅಥವಾ 15 × 4 ಒಂದೇ 60 ನಿಮಿಷ, ಅಂದರೆ 1 ಗಂಟೆ. ವೈಲ್ ಟ್ರಾವೆಲಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್ ದ ಟೈಮ್ ಇನ್ಕ್ರೀಸಸ್. ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಅವಧಿ ಹೆಚ್ಚಾಗ್ತದೆ. ಅದನ್ನು ಟೈಮ್ ಇನ್ಕ್ರೀಸ್ ಅಥವಾ EGA ಈಸ್ಟ್ ಗೇನ್ ಆ್ಯಡ್. ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಸಮಯವನ್ನು ಹೆಚ್ಚು ಮಾಡಿಕೊಳ್ಬೇಕು, ಅಂದರೆ ಸಮಯವನ್ನು ಸೇರಿಸ್ಕೊಳ್ಬೇಕು. ವೈಲ್ ಟ್ರಾವೆಲಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್ ದ ಟೈಮ್ ಡಿಕ್ರೀಸ್. ಅದನ್ನು WLS ಅಂತ ಕರೀತಾರೆ, ವೆಸ್ಟ್ ಲಾಸ್ ಸಬ್ಸ್ಟ್ರಾಕ್ಟ್. ಅಂದರೆ ಪೂರ್ವದಿಂದ ನಾವು ಪಶ್ಚಿಮಕ್ಕೆ ಪ್ರಯಾಣ ಮಾಡಿದರೆ ಸಮಯವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಥವಾ ಅದನ್ನು ಕಳಿಬೇಕು. ಇದು ನಿಮ್ಗೆ ಗೊತ್ತಿರಲಿ, ಸರಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋದರೆ ಏನು ಮಾಡ್ಕೊಳ್ಬೇಕು, ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ, ಯಾಕಂತೇಳಿದರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ ಪೂರ್ವದ ಭಾಗ ಸೂರ್ಯನಿಗೆ ಮೊದಲು ಎದುರಾಗ್ತಾ ಹೋಗ್ತದೆ. ಸಮಯವು ಸಹ ಪೂರ್ವದ ಪ್ರದೇಶದಲ್ಲಿ ಮೊದಲು ಹೆಚ್ಚಾಗ್ತದೆ, ಪಶ್ಚಿಮದಲ್ಲಿ ಕಡಿಮೆ ಆಗ್ತದೆ. ಇದನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಇಲ್ಲಿ ಸಂಭಾಜಕ ವೃತ್ತ ಇಕ್ವೇಟರ್ ಮತ್ತು ಗ್ರೀನ್ವಿಚ್ ಲೈನನ್ನು ಗುರುತಿಸಿದ್ದಾರೆ. ಭೂಮಿಯ ಮೇಲೆ ಇವೆರಡು ರೇಖೆಗಳು ಎಲ್ಲಿ ಹಾದು ಹೋಗುತ್ತವೆ, ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ. ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಖಂಡಗಳನ್ನು ಕೊಟ್ಟಿದ್ದಾರೆ. ಗ್ರೀನ್ವಿಚ್ ರೇಖೆ ಯುರೋಪಿನ ಇಂಗ್ಲೆಂಡಿನ ಗ್ರೀನ್ವಿಚ್ ಪಟ್ಟಣದ ಮೂಲಕ ಹಾದು ಹೋಗುವಂಥದ್ದು. ಹಾಗೆ ಇಲ್ಲಿ ಸಂಭಾಜಕ ವೃತ್ತ ನೋಡಿ, ನಮ್ಮ ಭಾರತ ಸಂಭಾಜಕ ವೃತ್ತಕ್ಕಿಂತ ಮೇಲಿದೆ. ಅದಕ್ಕೆ ಹೇಳ್ತಾರೆ ಉತ್ತರಾರ್ಧಗೋಳದ ಪೂರ್ವಾರ್ಧಗೋಳದಲ್ಲಿದೆ. ಇಲ್ಲಿ ಕರೆಕ್ಟ್ ಗೊತ್ತಾಗ್ತದೆ 4 ಭಾಗ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಅದರಲ್ಲಿರುವಂಥ 4 ಚೌಕಗಳು. ಭಾರತ ಯಾವ ಚೌಕದಲ್ಲಿದೆ ಅಂತ ಗೊತ್ತಾಗುತ್ತೆ, ಗೋಳದಲ್ಲಿದೆ ಅಂತ ನಿಮಗೆ ಕರೆಕ್ಟ್ ಇದರಿಂದ ಅರ್ಥ ಆಗುತ್ತೆ. ಇಲ್ಲಿ ಮ್ಯಾಪ್ ಇದೆ, ವರ್ಲ್ಡ್ ಮ್ಯಾಪ್, ಅದನ್ನು ನೋಡ್ಕೊಳ್ಳಿ. ದೇಶಗಳನ್ನು ಅಲ್ಲಿ ಗುರುತಿಸಿದ್ದಾರೆ. ರೇಖಾಂಶಗಳಿವೆ, ಹಾಗೆ ಅಕ್ಷಾಂಶಗಳಿವೆ. ಯಾವ ರೇಖಾಂಶ ಡಿಗ್ರಿ ಮೂಲಕ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಲೋಕಲ್ ಟೈಮ್, ಸ್ಥಳೀಯ ವೇಳೆ. ಈಗ ಸ್ಥಳೀಯ ಸಮಯವನ್ನು ನಿಗದಿ ಮಾಡುವುದು ಹೇಗೆ? ಉದಾಹರಣೆಗೆ ನಮ್ಮ ಊರಲ್ಲಿ ಟೈಮ್ ಎಷ್ಟಾಯಿತು ಅಂತ ತಿಳಿಯುವುದು ಹೇಗೆ? ಅದಕ್ಕೆ ನಮ್ಮೂರಿನಲ್ಲಿ ಹಾದು ಹೋಗುವ ರೇಖಾಂಶದ ಮೇಲೆ ಸೂರ್ಯ ಬಂದಾಗ ಅಲ್ಲಿ ಸರಿ 12 ಗಂಟೆ ಆಗ್ತದೆ. ಅದು ಅಲ್ಲಿನ ಸ್ಥಳೀಯ ವೇಳೆ ಆಗ್ತದೆ. ಸೊ ಇದನ್ನು ಹೀಗೆ ಹೇಳ್ತಾರೆ, ಸನ್ರೈಸ್ ಫಾಲ್ ವರ್ಟಿಕಲಿ ಆನ್ ಎವ್ರಿ ಲಾಂಜಿಟ್ಯೂಡ್ ಆ್ಯಂಡ್ ಆಲ್ ಪ್ಲೇಸಸ್ ಸಿಚುವೇಟೆಡ್ ಆನ್ ದ ಲಾಂಜಿಟ್ಯೂಡ್ ವಿಲ್ ಹ್ಯಾವ್ ದ ಸೇಮ್ ಟೈಮ್, ದಟ್ ಈಸ್ 12 noon. ದಿಸ್ ಈಸ್ ಕಾಲ್ಡ್ ಲೋಕಲ್ ಟೈಮ್. ನೆನಪಿರಲಿ, ಒಂದು ರೇಖಾಂಶದ ಮೇಲೆ ಸೂರ್ಯ ಬಂದಾಗ
ಅಲ್ಲಿ ಅಥವಾ ಆ ರೇಖಾಂಶದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬಿದ್ದಾಗ ಅಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿರ್ತದೆ. ಇದನ್ನು ಅಲ್ಲಿನ ಸ್ಥಳೀಯ ವೇಳೆ ಅಂತ ಕರೀತಾರೆ. The sun rays fall vertically on every longitude and all places situated on the longitude. ಯಾವೆಲ್ಲ ಪ್ರದೇಶಗಳು, ಕೇವಲ ಈಗ ನಮ್ಮ ಮರವಂತೆ ಅಂತ ಉದಾಹರಣೆ ತಗೊಂಡ್ರೆ, ಮರವಂತೆ ಯಾವ ರೇಖಾಂಶದ ಮೇಲೆ ಇದೆ ಆ ರೇಖಾಂಶ ಭೂಮಿಯ ಉತ್ತರ ದಕ್ಷಿಣಕ್ಕೂ ವಿಸ್ತರಿಸಿದೆ ಅಲ್ಲಿಯವರೆಗೆ. ಈ ಮರವಂತೆಯ ನೇರದಲ್ಲಿ ಉತ್ತರ ಮತ್ತು ದಕ್ಷಿಣದಲ್ಲಿ ಯಾವೆಲ್ಲ ದೇಶ ಊರುಗಳು ಬರ್ತವೋ ಅಲ್ಲಿ ಮಧ್ಯಾಹ್ನ 12 ಗಂಟೆ ಆಗ್ತದೆ. ಅದನ್ನು ಆ ಪ್ರದೇಶದ ಲೋಕಲ್ ಟೈಮ್ ಅಂತ ಕರೀತಾರೆ. ಹಾಗೆ ಮರವಂತೆಯ ಪೂರ್ವಕ್ಕೆ ಹೋದಂತೆ ಅಥವಾ ಪಶ್ಚಿಮಕ್ಕೆ ಹೋದಂತೆ ಸಮಯದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಒಂದೊಂದು ರೇಖಾಂಶಕ್ಕೆ 4 ನಿಮಿಷ ದಂತೆ. ಪೂರ್ವಕ್ಕೆ ಹೋದರೆ 4 ನಿಮಿಷವನ್ನು ನಾವು ಒಂದೊಂದು ರೇಖಾಂಶದಿಂದ ಹೆಚ್ಚು ಮಾಡ್ತಾ ಹೋಗಬೇಕು. ಪಶ್ಚಿಮಕ್ಕೆ ಹೋದರೆ 4 ನಿಮಿಷವನ್ನು ನಾವು ಕಳೀತಾ ಹೋಗಬೇಕಾಗ್ತದೆ. ಆಗ ಅಲ್ಲಿನ ಸ್ಥಳೀಯ ವೇಳೆ ಗೊತ್ತಾಗ್ತದೆ. ಇದು ಸಹ ಸ್ವಲ್ಪ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ, ನೆನಪಿಟ್ಕೊಳ್ಳಿ. ಇದನ್ನು ನೀವು ತಿಳ್ಕೊಳ್ಬೇಕಾದ್ರೆ ನಿಮ್ಮ ರಫು ಪುಸ್ತಕದಲ್ಲಿ ಮಧ್ಯೆ ಒಂದು ಗೆರೆ ಹಾಕ್ಕೊಳ್ಳಿ. ಅದರ ಪೂರ್ವ ಪಶ್ಚಿಮಕ್ಕೆ ಒಂದೊಂದು ಸಮಾನ ಅಂತರದಲ್ಲಿ ಗೆರೆ ಹಾಕ್ತಾ ಹೋಗಿ. ಹಾಗೆ ಆ 2 ಗೆರೆಗಳ ನಡುವಿನ ಅಂತರ 4 ನಿಮಿಷ. ಅಂದರೆ ಒಂದು ರೇಖಾಂಶ ಇನ್ನೊಂದು ರೇಖಾಂಶಕ್ಕೆ 4 ನಿಮಿಷ ಬೇಕು. ಆಗ ಪೂರ್ವಕ್ಕೆ ಹೋದಂತೆ 4 ನಿಮಿಷ ಹೆಚ್ಚು ಮಾಡ್ತಾ ಹೋಗಬೇಕು, ಪಶ್ಚಿಮಕ್ಕೆ ಹೋದಂತೆ 4 ನಿಮಿಷವನ್ನು ನಾವು ಕಡಿಮೆ ಮಾಡ್ತಾ ಹೋಗಬೇಕು. ಆ ಮಧ್ಯದ ಗೆರೆಯನ್ನು ನೀವು ನಿಮ್ಮ ಊರು ಮರವಂತೆ ಅಂತ ಇಟ್ಕೊಳ್ಳಿ. ಅಲ್ಲಿ 12 ಗಂಟೆ ಆದರೆ ಪೂರ್ವಕ್ಕೆ ಹೋದಂತೆ ನೀವು 4 ನಿಮಿಷವನ್ನು ಸೇರಿಸ್ತಾ ಹೋದರೆ ಎಷ್ಟು ಗಂಟೆ ಆಗಿರ್ತದೆ ಆ ಪ್ರದೇಶದಲ್ಲಿ. ಹಾಗೆ ಪಶ್ಚಿಮಕ್ಕೆ ಹೋದರೆ 4 ನಿಮಿಷವನ್ನು ಕಳೀತಾ ಹೋದರೆ ಆ ಪ್ರದೇಶದಲ್ಲಿ ಎಷ್ಟು ಟೈಮ್ ಆಗ್ತದೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಎಸ್, ಲಾಂಜಿಟ್ಯೂಡ್ ಆ್ಯಂಡ್ ಟೈಮ್. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಲೋಕಲ್ ಟೈಮನ್ನು ಹೇಳುವಂಥದ್ದು. ಇಲ್ಲೀಗ ಒಂದು ಕಡೆ ಸೂರ್ಯನ ಚಿತ್ರ, ಹಾಗೆ ಇನ್ನೊಂದು ಕಡೆ ಭೂಮಿಯ ಚಿತ್ರ. ಅಲ್ಲಿ ಮಿಡ್ ನೈಟ್, ಡಾರ್ಕ್ ಆ್ಯಂಡ್ ಅಲ್ಲಿ ಮೂನ್ ಅದೆಲ್ಲ ತೋರಿಸುವಂಥದ್ದು. ಹಾಗೆ ಭೂಮಿ ನಾನು ಆಗಲೇ ಹೇಳಿದಾಗೆ ಒಂದು ಸುತ್ತು ಬರಬೇಕಾದ್ರೆ 24 ಗಂಟೆ ಬೇಕು ಅಂತ. ಅದರಲ್ಲಿ ಹಗಲು ಮತ್ತು ರಾತ್ರಿ ಇವುಗಳು ಸೇರುತ್ತೆ. ಸೂರ್ಯನ ಬೆಳಕು ಬೀಳುವ ಭೂಮಿಯ ಭಾಗ ಹಗಲನ್ನು ಕಾಣ್ತದೆ, ಸೂರ್ಯನಿಗೆ ಮರೆಯಾದ ಭೂಮಿಯ ಭಾಗ ಅದು ರಾತ್ರಿ ಆಗಿರುತ್ತೆ. ಎವ್ರಿ ಲಾಂಜಿಟ್ಯೂಡ್ ಹ್ಯಾಡ್ ಇಟ್ಸ್ ಓನ್ ಲೋಕಲ್ ಟೈಮ್. ಎಲ್ಲ ರೇಖಾಂಶಕ್ಕೂ ಅದರದ್ದೇ ಆದ ಒಂದು ಸ್ಥಳೀಯ ವೇಳೆ ಇರುತ್ತದೆ ಪ್ರತಿಯೊಂದಕ್ಕೂ. ಹೇಗೆ ಕೇಳಿದರೆ ಆ ರೇಖಾಂಶದ ಮೇಲೆ ಸೂರ್ಯ ಬಂದಾಗ ಅಲ್ಲಿ 12 ಗಂಟೆ ಆಗಿರ್ತದೆ. ಅದನ್ನೇ ಅಲ್ಲಿನ ಸ್ಥಳೀಯ ವೇಳೆ ಅಂತ ಕರೀತಾರೆ. ಸೊ ಈಗ ಭಾರತದ ನಕಾಶೆಯನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಭಾರತದ ಮೇಲೆ ಅಲ್ಲಿ ಎಷ್ಟು ರೇಖಾಂಶಗಳು ಅಂದರೆ ಪಶ್ಚಿಮದಿಂದ ಇಲ್ಲಿ ನಿಮ್ಗೆ ಅರ್ಥ ಬೇಕಾದರೆ ಇದನ್ನು 68 ಭಾರತದ ಗುಜರಾತಿನ ಪಶ್ಚಿಮ ಭಾಗದ ತುದಿಯಲ್ಲಿ ಒಂದು ರೇಖಾಂಶ ಇದೆ, ಅದು 68 ಡಿಗ್ರಿ ಪೂರ್ವ ರೇಖಾಂಶ. ಹಾಗೆ ಇಲ್ಲಿ ಭಾರತದ ಪೂರ್ವ ದಿಕ್ಕು ಅರುಣಾಚಲ ಪ್ರದೇಶದ ತುದಿ ಇದೆ ನೋಡಿ, ಅದು 97 ಡಿಗ್ರಿ. ಇಲ್ಲಿ 68 ಡಿಗ್ರಿಯಿಂದ 97 ಡಿಗ್ರಿ ಪೂರ್ವ ರೇಖಾಂಶದ ಮಧ್ಯೆ ಭಾರತ ಹಬ್ಬಿದೆ ಪೂರ್ವೋತ್ತರವಾಗಿ. ಹಾಗೆ ಅಕ್ಷಾಂಶ ತಗೊಂಡ್ರೆ ದಕ್ಷಿಣೋತ್ತರವಾಗಿ ಭಾರತದ ದಕ್ಷಿಣ ಭಾಗ 0 ಡಿಗ್ರಿಯಿಂದ ಮೇಲಕ್ಕೆ ಉತ್ತರಾರ್ಧಗೋಳದಲ್ಲಿ 8 ಡಿಗ್ರಿಯಿಂದ ಹಾಗೂ ಮೇಲಕ್ಕೆ ಅದು ಉತ್ತರದಲ್ಲಿ 37 ಡಿಗ್ರಿಯವರೆಗೆ. ಇದು ಭಾರತದ ಭೌಗೋಳಿಕ ಸ್ಥಾನ. ಇದು 10ನೇ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ತೀರಿ ನೀವು. ಎಸ್, ನೆಕ್ಸ್ಟ್ ಲೋಕಲ್ ಟೈಮ್ ಆಯಿತು. ಸ್ಥಳೀಯ ವೇಳೆ ಅಂದರೆ ಏನಾಯಿತು ಅಂತ. ಸ್ಥಳೀಯ ವೇಳೆ ಅಂತಿದ್ರೆ ಇನ್ನೊಮ್ಮೆ ಹೇಳ್ತೇನೆ, ಯಾವ ರೇಖಾಂಶದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುತ್ತದೋ ಆಗ ಅಲ್ಲಿ ಮಧ್ಯಾಹ್ನ 12 ಗಂಟೆ, ಅದನ್ನೇ ಅಲ್ಲಿನ ಸ್ಥಳೀಯ ವೇಳೆ ಅಂತ ಕರೆಯುವುದು. ಸ್ಟ್ಯಾಂಡರ್ಡ್ ಟೈಮ್. ದ ಟೈಮ್ ಬೇಸ್ಡ್ ಆನ್ ದ ಸೆಂಟ್ರಲ್ ಮೆರಿಡಿಯನ್ ಆಫ್ ಎ ಕಂಟ್ರಿ ಈಸ್ ಫಾಲೋಡ್ ಬೈ ದ ಹೋಲ್ ಕಂಟ್ರಿ. ಇಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಟೈಮ್. ಈ ಭಾರತದ ನಕಾಶೆಯಲ್ಲಿ ಪೂರ್ವ ಪಶ್ಚಿಮದ ಮಧ್ಯದಲ್ಲಿ ಒಂದು ಬ್ಲೂ ಗೆರೆ ಕಾಣ್ತಿದ್ದೀರಿ ನೀವು. ಭಾರತದ ಮಧ್ಯದಲ್ಲಿ ಉತ್ತರ ದಕ್ಷಿಣವಾಗಿ ಅದು 82.5 ಡಿಗ್ರಿ ರೇಖಾಂಶ. ಅದು ಭಾರತವನ್ನು ಪೂರ್ವ ಪಶ್ಚಿಮವಾಗಿ 2 ಭಾಗ ಮಾಡ್ತದೆ, ಸರಿ ಮಧ್ಯ. ಇದನ್ನು ಭಾರತದ ಮಧ್ಯ ರೇಖಾಂಶ ಅಥವಾ ಸೆಂಟ್ರಲ್ ಮೆರಿಡಿಯನ್ ಅಂತ ಕರೀತಾರೆ. ಇದರ ಆಧಾರದ ಮೇಲೆ ಭಾರತದ ಸಮಯವನ್ನು ನಿಗದಿ ಮಾಡಲಾಗಿದೆ. ಈ 82.5 ಡಿಗ್ರಿ ರೇಖಾಂಶದ ಮೇಲೆ ಸೂರ್ಯ ಬಂದಾಗ, ಅಂದರೆ ಸೂರ್ಯನ ಕಿರಣ ಅದರ ಮೇಲೆ ನೇರವಾಗಿ ಬಿದ್ದಾಗ ಅಲ್ಲಿ 12 ಗಂಟೆ ಆಗ್ತದೆ. ಅದು ಅಲ್ಲಿನ ಸ್ಥಳೀಯ ವೇಳೆ. ಭಾರತದಲ್ಲಿ
ಎಲ್ಲ ಕಡೆ ಒಂದೇ ಸಮಯ ಇರಬೇಕಂತ ಸಮಯದ ಗೊಂದಲವನ್ನು ನಿವಾರಿಸುವುದಕ್ಕೋಸ್ಕರ ಅದನ್ನೇ ಭಾರತದ ನಿರ್ಧರಿತ ಅಥವಾ ಪ್ರಮಾಣಿತ ವೇಳೆ ಅಂತ ಗುರುತಿಸಲಾಗಿದೆ. ಆರ್ ಇಟ್ ಈಸ್ ಕಾಲ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಅಲ್ಲಿ 12 ಗಂಟೆ ಆದರೆ ಭಾರತದ ಪಶ್ಚಿಮ ಪೂರ್ವದಲ್ಲಿಯೂ ಸಹ 12 ಗಂಟೆ ಅಂತ ನಾವು ತಿಳಿಯುತ್ತೇವೆ. ನಿಜವಾಗಲೂ ಅದು ಅಲ್ಲಿ ಮಾತ್ರ 12 ಗಂಟೆ, ಪೂರ್ವದಲ್ಲಿ ಗಂಟೆ ಹೆಚ್ಚಾಗಿರ್ತದೆ, ಪಶ್ಚಿಮದಲ್ಲಿ ಕಡಿಮೆ ಆಗಿರ್ತದೆ. ಆದರೆ ದೇಶದಲ್ಲಿ ಒಂದೇ ಸಮಯ ಇರಬೇಕಂತ ಹೇಳ್ಕೊಂಡು ಅದನ್ನು ಭಾರತದ ನಿರ್ಧರಿತ ಸಮಯವೆಂದು ಅದರ ಆಧಾರದ ಮೇಲೆ ಗುರುತಿಸಲಾಗಿದೆ. ದಿಸ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಟೈಮ್. ರಿಮೆಂಬರ್ ದ ಟೈಮ್ ಬೇಸ್ಡ್ ಆನ್ ದ ಸೆಂಟ್ರಲ್ ಮೆರಿಡಿಯನ್ ಆಫ್ ಕಂಟ್ರಿ. ದೇಶದ ಮಧ್ಯರೇಖಾಂಶದಲ್ಲಿ ಆಗುವ ಸಮಯವನ್ನು ಆ ದೇಶದ ನಿರ್ಧರಿತ ಅಥವಾ ಪ್ರಮಾಣಿತ ವೇಳೆ ಅಂತ ಗುರುತಿಸಲಾಗಿದೆ. ನಮ್ಮ ದೇಶದಲ್ಲಿ ಸದ್ಯ ಒಂದಿದೆ, ಅದು ಅಮೇರಿಕದಲ್ಲಿ ಅದು 4 ಇದೆ, ರಷ್ಯಾದಲ್ಲಿ 11 ಟೈಮ್ ಇದೆ, ಚೀನಾದಲ್ಲಿ 5 ಟೈಮ್ ಇದೆ. ಯಾಕೆ ಕೇಳಿದರೆ ಆ ದೇಶಗಳು ಪೂರ್ವ ಮತ್ತು ಪಶ್ಚಿಮವಾಗಿ ಹೆಚ್ಚು ಅಗಲವಾದ್ದರಿಂದ ಅಲ್ಲಿ ಸಮಯದ ಗೊಂದಲ ಉಂಟಾಗ್ತದೆ ಅಂತ ಹೇಳ್ಕೊಂಡು ಬೇರೆ ಬೇರೆ ನಿರ್ಧರಿತ ಅಥವಾ ಪ್ರಮಾಣಿತ ಸಮಯವನ್ನು ಅವರು ನಿರ್ಧರಿಸಿಕೊಂಡಿದ್ದಾರೆ. ಆದರೆ ಭಾರತದಲ್ಲಿ ಒಂದೇ ಪ್ರಮಾಣಿತ ವೇಳೆ ಇದೆ, ಇಡೀ ದೇಶಕ್ಕೂ ಒಂದೇ. ಸೊ ವಾಟ್ ಈಸ್ ಸ್ಟ್ಯಾಂಡರ್ಡ್ ಟೈಮ್? ದ ಟೈಮ್ ಬೇಸ್ಡ್ ಆನ್ ದ ಸೆಂಟ್ರಲ್ ಮೆರಿಡಿಯನ್ ಆಫ್ ಎ ಕಂಟ್ರಿ ಈಸ್ ಫಾಲೋಡ್ ಬೈ ದಟ್ ಹೋಲ್ ಕಂಟ್ರಿ. ಇಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಟೈಮ್. ಅರ್ಥ ಮಾಡ್ಕೊಳ್ಳಿ, ದೇಶದ ಮಧ್ಯರೇಖಾಂಶದ ಮೇಲೆ ಆಗುವ ಸಮಯವನ್ನು ಆಧರಿಸಿ ದೇಶದ ಸಮಯವನ್ನು ನಿರ್ಧರಿಸಲಾಗಿದೆ. ಇದನ್ನೇ ದೇಶದ ಪ್ರಮಾಣಿತ ವೇಳೆ ಅಂತ ಕರೀತಾರೆ. ಇನ್ ಇಂಡಿಯಾ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಈಸ್ ಕನ್ಸಿಡರ್ಡ್ ಆಸ್ ದ ಸೆಂಟ್ರಲ್ ಮೆರಿಡನ್. ನೆನಪಿಟ್ಕೊಳ್ಳಿ, ಭಾರತದ ಮಧ್ಯರೇಖಾಂಶ ಯಾವುದು ಕೇಳಿದರೆ 82.5 ಡಿಗ್ರಿ ಪೂರ್ವ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೂರ್ವ ಅಂತ ಯಾಕೆ ಕರೀತಾರೆ? ನಿಮ್ಗೆ ಗೊತ್ತಿದೆ, ಭಾರತ ಉತ್ತರಾರ್ಧಗೋಳದ ಪೂರ್ವಾರ್ಧಗೋಳದಲ್ಲಿ ಗ್ರೀನ್ವಿಚ್ ರೇಖೆಯಿಂದ ಭಾರತ ಪೂರ್ವಾರ್ಧದಲ್ಲಿದೆ. ನಿಮ್ಗೆ ಗೊತ್ತಿರಲಿ, ಗ್ರೀನ್ವಿಚ್ ರೇಖೆಯಿಂದ ಪೂರ್ವಕ್ಕೆ 180, ಪಶ್ಚಿಮಕ್ಕೆ 180 ರೇಖಾಂಶಗಳು. ಒಟ್ಟಿಗೆ ಭೂಮಿಯಲ್ಲಿ 360, 360 ಲಾಂಜಿಟ್ಯೂಡ್ಸ್. ಸೊ ದ ಇಂಡಿಯಾ ಈಸ್ ಸಿಚುವೇಟೆಡ್ ಇನ್ ನಾರ್ದರ್ನ್ ಈಸ್ಟರ್ನ್ ಹೆಮಿಸ್ಫೈರ್. ಭಾರತದ ಮೇಲೆ ಹಾದು ಹೋಗುವ ರೇಖಾಂಶಗಳು ಪೂರ್ವ ರೇಖಾಂಶಗಳು, ಭಾರತ ಮೇಲೆ ಹಾದು ಹೋಗುವ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳು. ಇದು ನಿಮಗೆ ಗೊತ್ತಿರಬೇಕು. 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಪಾಸಸ್ ಥ್ರೂ ಅಲಹಾಬಾದ್ ಆಫ್ ಉತ್ತರ ಪ್ರದೇಶ್. ಅದು ಯಾವ ನಗರ ಅಂತ ಕೇಳಿದರೆ, ಗಂಗಾ ಯಮುನಾ ನದಿಗಳು ಸಂಧಿಸುವ ಉತ್ತರ ಪ್ರದೇಶದ ಅಲಹಾಬಾದ್ ನಗರ. ಆ ಅಲಹಾಬಾದ್ ನಗರದ ಮೂಲಕ 82.5 ಡಿಗ್ರಿ ಭಾರತದಲ್ಲಿ ಹಾದು ಹೋಗ್ತದೆ. ಇದು ಭಾರತದ ಮಧ್ಯ ರೇಖಾಂಶ. ಗೊತ್ತಿರಲಿ, ಅಲಹಾಬಾದ್ ಸಿಟಿ ಅದು 10ನೇ ಕ್ಲಾಸಿಗೆ ಬಂದಾಗ ನೀವು ಗುರುತಿಸ್ಲಿಕ್ಕೆ ಕಲ್ತ್ಕೊಳ್ಬೇಕು. ಈಗ ನಿಮಗೆ ಇಲ್ಲಿ ಬೇಡ. ಇಟ್ ಈಸ್ 5 hours and 30 minutes ahead of GMT, ಗ್ಲೋಬಲ್ ಮೀನ್ ಟೈಮ್ ಅಥವಾ ಪ್ರಪಂಚದ ಪ್ರಮಾಣಿತ ವೇಳೆ. ಭಾರತದ ಸಮಯ ಗ್ರೀನ್ವಿಚ್ ಸಮಯಕ್ಕಿಂತ 5.5 ಗಂಟೆ ನಾವು ಮುಂದಿದ್ದೇವೆ. ಅರ್ಥ ಮಾಡ್ಕೊಳ್ಳಿ. ಹೇಗಂತ ಹೇಳಿದ್ರೆ, ಭಾರತಕ್ಕಿಂತ ಇಂಗ್ಲೆಂಡ್ ಪಶ್ಚಿಮ ದಿಕ್ಕಲ್ಲಿ ಬರ್ತದೆ. ಗ್ರೀನ್ವಿಚ್ ರೇಖೆ ಸೂರ್ಯನಿಗೆ ಎದುರು ಬರಬೇಕಾದ್ರೆ ಅದು ಭಾರತದ ಸಮಯಕ್ಕೆ ಹೋಲಿಸಿದರೆ 5.5 ಗಂಟೆ ತಡವಾಗ್ತದೆ. ಆದ್ದರಿಂದ ಭಾರತದ ಸಮಯವು ಗ್ಲೋಬಲ್ ಮೆರಿಡಿಯನ್ ಆರ್ ಮೀನ್ ಟೈಮ್, ಪ್ರಪಂಚದ ಪ್ರಮಾಣಿತ ವೇಳೆಗಿಂತ 5.5 ಗಂಟೆ ಮುಂದಿದೆ. ಗೊತ್ತಿರಲಿ, ಹಿಂದಲ್ಲ ಮುಂದಿದೆ. ಹೇಗಂತ ಮತ್ತೊಮ್ಮೆ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ. ಇಲ್ಲಿ ಗುರುತಿಸಿದ್ದಾರೆ. ಈ ಮಧ್ಯೆ ಇರುವುದು ಯಾವುದು ಸೆಂಟ್ರಲ್ ಮೆರಿಡಿಯನ್ ಆಫ್ ದ ಗ್ಲೋಬ್. ನಿಮ್ಮ ಬಲಕ್ಕಿರುವಂಥದ್ದು ಅದು ಸೆಂಟ್ರಲ್ ಮೆರಿಡಿಯನ್ ಆಫ್ ಇಂಡಿಯಾ. ಅಲ್ಲಿಂದ ಅಲ್ಲಿಗೆ ಎಷ್ಟು ರೇಖಾಂಶಗಳು? 15 ನಿಮಿಷದ ಒಂದೊಂದು, ಅಂದರೆ ಆ 2 ಗೆರೆಗಳ ಮಧ್ಯೆ 15 ರೇಖಾಂಶಗಳಿವೆ. ಆ 15 ರೇಖಾಂಶಗಳು ಆಗಬೇಕಾದ್ರೆ 1 ಗಂಟೆ. ಹಾಗೆ ಇಲ್ಲಿ ಸ್ವಲ್ಪ ಭಾಗ ಇದೆ, ಅದನ್ನು ಲೆಕ್ಕ ಹಾಕಿದಾಗ ನಮಗೆ 5.5 ಗಂಟೆ. 82.5 ಅಂದರೆ ಅಲ್ಲಿ 2.5 ರೇಖಾಂಶ ಇದೆ. ಆಗ 2.5 ರೇಖಾಂಶ ಅಂತ ಹೇಳಿದ್ರೆ 1 ರೇಖಾಂಶಕ್ಕೆ 4 ನಿಮಿಷ, ಇನ್ನೊಂದು ರೇಖಾಂಶಕ್ಕೆ 4 ನಿಮಿಷ 8 ಆಯಿತು. ಅಲ್ಲಿ ಒಂದು 10 ನಿಮಿಷ. ಹಾಗೆ ಟೋಟಲ್ ಲೆಕ್ಕ ಹಾಕಿದವಾಗ ಅದು 5.5 ಗಂಟೆ ವ್ಯತ್ಯಾಸ ಉಂಟಾಗ್ತದೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ ರೇಖಾಂಶಗಳು ಎಷ್ಟಿವೆ ಅಂತ ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಎಸ್, ದ ಟೈಮ್ ಝೋನ್. ಇಲ್ಲಿ ಮುಂದಿನದಂತಂದರೆ ಸಮಯದ ವಲಯಗಳು. ಪ್ರಪಂಚದಲ್ಲಿ ಅಥವಾ ದೇಶದಲ್ಲಿ
ಈ ಸಮಯದ ಗೊಂದಲವನ್ನು ನಿವಾರಿಸುವುದಕ್ಕೆ ನಾನು ಆಗಲೇ ಹೇಳಿದಾಗೆ ದೊಡ್ಡ ದೇಶ ಆದರೆ ಅಲ್ಲಿ ಒಂದೇ ಟೈಮಲ್ಲ, ಇದು 4 ಹೀಗೆ ಟೈಮ್ ಅನ್ನು ಮಾಡಿದ್ದಾರೆ. ಅವುಗಳನ್ನು ಆಧರಿಸಿ ಟೈಮ್ ಝೋನ್ಗಳನ್ನು ಮಾಡಿದ್ದಾರೆ. ಇನ್ ಸರ್ಟನ್ ಕಂಟ್ರೀಸ್ ದ ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್ ಇಸ್ ಸೋ ಲಾರ್ಜ್ ದಟ್ ದೇ ಹ್ಯಾವ್ ಮೋರ್ ದ್ಯಾನ್ 45 ಲಾಂಜಿಟ್ಯೂಡ್ಸ್. ಅರ್ಥ ಮಾಡಿಕೊಳ್ಳಿ, ಕೆಲವು ದೇಶಗಳು ಪೂರ್ವ ಪಶ್ಚಿಮವಾಗಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿವೆ. ಅಂದರೆ 45 ರೇಖಾಂಶಗಳಿಗಿಂತಲೂ ಹೆಚ್ಚಿವೆ, ಹಾದು ಹೋಗ್ತದೆ, ರೇಖಾಂಶಗಿಂತಲೂ ಹೆಚ್ಚು ವಿಸ್ತಾರವಾಗಿವೆ. ಆದ ಕಾರಣ ಅಲ್ಲಿ ಸಮಯದ ಗೊಂದಲ ಉಂಟಾಗುತ್ತೆ. ಹೇಗೆ ಕೇಳಿದರೆ ಪೂರ್ವ ಪಶ್ಚಿಮಕ್ಕೂ ಸುಮಾರು 3 ರಿಂದ 4 ಗಂಟೆ ವ್ಯತ್ಯಾಸ ಬರುತ್ತದೆ. ಆ ದೇಶದ ಪೂರ್ವ ಭಾಗದಲ್ಲಿ ಬೇಗ ಬೆಳಗಾದರೆ ಪಶ್ಚಿಮ ಭಾಗದಲ್ಲಿ ಕತ್ತಲೇ ಇರ್ತದೆ, ಅಂದರೆ 3-4 ಗಂಟೆ ಹಿಂದಿರ್ತಾರೆ. ಆ ಸಮಯದ ಗೊಂದಲ ತೆಗೆದಾಕಿದರೆ ಬೇರೆ ಬೇರೆ ಟೈಮ್ ಝೋನನ್ನು ಮಾಡಿದ್ದಾರೆ. ದೇರ್ ಇಸ್ ಎ ಆಫನ್ ಡಿಫರೆನ್ಸ್ ಆಫ್ 3 to 4 hours ಟೈಮ್ ಬಿಟ್ವೀನ್ ಒನ್ ಪಾರ್ಟ್ ಆ್ಯಂಡ್ ಅದರ್ ಪಾರ್ಟ್. ಸಚ್ ಕಂಟ್ರೀಸ್ ಕ್ಯಾನಾಟ್ ಫಾಲ್ ಎ ಸಿಂಗಲ್ ಟೈಮ್. ನಿಮ್ಗೆ ಗೊತ್ತಿರಲಿ, ಅಂಥ ದೇಶಗಳಲ್ಲಿ ಒಂದೇ ಟೈಮನ್ನು ಡಿಪೆಂಡ್ ಆಗಿರಲಿಕ್ಕೆ ಅಥವಾ ಅದನ್ನು ನಿರ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ. ಭಾರತದಲ್ಲಿ ದೊಡ್ಡದಾದರೂ ಒಂದನ್ನೇ ಮಾಡಿದ್ದಾರೆ ಸದ್ಯ. ಸೊ ದ ಹೋಲ್ ಕಂಟ್ರೀಸ್ ಡಿವೈಡ್ ಇಂಟು ಟೈಮ್ ಝೋನ್ಸ್. ಅಂಥ ದೇಶಗಳಲ್ಲಿ ಬೇರೆ ಬೇರೆ ಸಮಯದ ವಲಯ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ರಷ್ಯಾ, ನಾನು ಆಗಲೇ ಹೇಳಿದಾಗೆ 11 ಟೈಮ್ ಝೋನ್ಗಳಿವೆ. USA ಆ್ಯಂಡ್ ಕೆನಡಾದಲ್ಲಿ 5 ಇದೆ. ಆ್ಯಂಡ್ ಆಸ್ಟ್ರೇಲಿಯಾ ಹ್ಯಾಸ್ ದ 3 ಟೈಮ್ ಝೋನ್ಸ್ ಆ್ಯಂಡ್ ಚೈನಾ ಆಲ್ಸೋ ಹ್ಯಾಡ್ 4 to 5 ಟೈಮ್ ಝೋನ್ಸ್. ಯಾಕೆ ಹೇಳಿದರೆ ಆ ದೇಶಗಳು ತುಂಬ ವಿಸ್ತಾರವಾಗಿದೆ. ಪೂರ್ವ ಮತ್ತು ಪಶ್ಚಿಮದಲ್ಲಿ ಒಂದೇ ಸಮಯ ಇರುವುದಿಲ್ಲ, 3 ರಿಂದ 4 ಗಂಟೆ ವ್ಯತ್ಯಾಸ ಇರುವುದರಿಂದ ಅಲ್ಲಿ ಬೇರೆ ಬೇರೆ ಸಮಯಗಳನ್ನು ಅಥವಾ ಸ್ಟ್ಯಾಂಡರ್ಡ್ ಟೈಮನ್ನು ನಿರ್ಧಾರ ಮಾಡಲಾಗಿದೆ. ಸೊ ದ ಹೋಲ್ ಕಂಟ್ರೀಸ್ ಡಿವೈಡ್ ಇಂಟು ಟೈಮ್ ಝೋನ್ಸ್. ಇಲ್ಲಿ ಪುನಃ ಅದನ್ನೇ ಕೊಟ್ಟಿದ್ದಾರೆ, ಬೇರೆ ಬೇರೆ ದೇಶಗಳ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದು ನೋಡಿ, USA ಚಿತ್ರ ಎಡಬದಿಯಲ್ಲಿ ಇರುವುದು, ಬಲಬದಿಯಲ್ಲಿ ಇರುವುದು ಆಸ್ಟ್ರೇಲಿಯಾ ಚಿತ್ರ. ಅಂದರೆ ಆ ಒಂದೊಂದು ಕಲರ್ ಒಂದೊಂದು ಟೈಮ್ ಝೋನನ್ನು ಆ ಏರಿಯಾದವರು ಮಾತ್ರ ಪೂರ್ವ ಪಶ್ಚಿಮದವರೆಗೂ ಒಂದೇ ಟೈಮ್ ಝೋನ್, ಗ್ರೀನ್ ಬಣ್ಣದವರಿಗೆ ಪೂರ್ವ ಪಶ್ಚಿಮದವರೆಗೆ ಒಂದೇ ಟೈಮ್. ಹಾಗೆ ಇಲ್ಲಿ ನೀಲಿ ಇದೆ, ಅಲ್ಲಿ ಒಂದು ಟೈಮ್, ಮತ್ತು ಈಚೆ ಬಂದರೆ ಮತ್ತೊಂದು ಟೈಮ್. ಇಡೀ ದೇಶ ತಗೊಂಡಾಗ ಪೂರ್ವದಿಂದ ಪಶ್ಚಿಮಕ್ಕೆ ತುಂಬ ವ್ಯತ್ಯಾಸ ಬರ್ತದೆ. ಸೊ ಡೂ ಯು ನೋ ವಾಟ್ ಅಬೌಟ್ ಎ ಪ್ಲೇಸ್ ಲೈಕ್ ದಿಸ್? ಫ್ರಮ್ ವೇರ್ ಯು ಸ್ಟಾರ್ಟ್ ಯುವರ್ ಜರ್ನಿ ಆನ್ 20th of month ಆ್ಯಂಡ್ ರೀಚ್ ಇಟ್ ಒನ್ ಡೇ ಬಿಫೋರ್, ದಟ್ ಈಸ್ ಆನ್ 19th of the same month. ಇದು ನಿಮಗೆ ಕೊಟ್ಟಿರುವ ಚಟುವಟಿಕೆ. ಫ್ರಮ್ ವೇರ್ ಯು ಸ್ಟಾರ್ಟ್ ಯುವರ್ ಜರ್ನಿ ಆನ್ 20th of month, ನೀವು 20ನೇ ತಾರೀಕು ಮಂತಲ್ಲಿ 20ನೇ ತಾರೀಕಿನಿಂದ ನೀವು ಜರ್ನಿ ಸ್ಟಾರ್ಟ್ ಮಾಡಿದರೆ, ಆ್ಯಂಡ್ ರೀಚ್ ಇಟ್ ಒನ್ ಡೇ ಬಿಫೋರ್, ದಟ್ ಈಸ್ ಆನ್ 19th of the same month. ಒಂದಿನ ಮೊದಲಾಗಿ ನೀವು ಆ ಪ್ರದೇಶವನ್ನು ಮುಟ್ತೀರಿ. ಡೂ ಯು ನೋ ಅಬೌಟ್ ಎ ಪ್ಲೇಸ್ ಲೈಕ್ ದಿಸ್? ಸೊ ಇಲ್ಲಿ ಫ್ರಮ್ ವೇರ್ ದ ಫಿಶರ್ಮೆನ್ ಸೆಟ್ ಆಫ್ ವಿತ್ ದೇರ್ ಬೋಟ್ಸ್ ಟು ಕ್ಯಾಚ್ ಫಿಶಸ್ ಇನ್ ಎ ಸಿ ಆನ್ ಫ್ರೈಡೇ ಆ್ಯಂಡ್ ಕಮ್ ವಿತ್ ದ ಬೋಟ್ ಫುಲ್ ಆಫ್ ಫಿಶಸ್ ಆನ್ ಥರ್ಸ್ಡೇ. ಇದು ಬೇಡ ನಿಮಗೆ. ಇಲ್ಲಿ ಮತ್ತೊಂದು ಕ್ವಶನ್ ಕೊಟ್ಟಿದೆ. ಡೂ ಯು ಅಬೌಟ್ ಎ ಪ್ಲೇಸ್ ಲೈಕ್ ದಿಸ್? ಫ್ರಮ್ ವೇರ್ ಎ ಲೆಟರ್ ಈಸ್ ಪೋಸ್ಟೆಡ್ ಆನ್ 15th February ಆ್ಯಂಡ್ ಇಟ್ ರೀಚ್ ದ destination on 14th February of the same year. Where the air hostess in an aeroplane makes an announcement 12 p.m. that few seconds back it was Saturday and now it is Monday. That means Sunday is disappeared. ಸೊ ಇದು ಪ್ರಪಂಚದಲ್ಲಿನ ಸಮಯದ ವ್ಯತ್ಯಾಸದ ಬಗ್ಗೆ ಹೇಳುವಂಥದ್ದು. ಸೊ ಮುಂದಕ್ಕೆ ಹೋದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇಲ್ಲಿ ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕ್ಲಿಯರ್ ಗೊತ್ತಾಗ್ತದೆ. ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಕರೀತಾರೆ. ಲಾಂಜಿಟ್ಯೂಡ್ ಆ್ಯಂಡ್ ಟೈಮಲ್ಲಿ 3ನೇದು ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂದರೆ ಅಂತಾರಾಷ್ಟ್ರೀಯ ದಿನರೇಖೆ. ಈಗ ಒಂದು ದೇಶದ ಸಮಯವನ್ನು ಆ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗೋ ರೇಖಾಂಶವನ್ನು ಆಧಾರವಾಗಿಟ್ಟುಕೊಂಡು ಮಾಡಿದ್ದಾರೆ. ಅದೇ ಥರ ಅಂತಾರಾಷ್ಟ್ರೀಯ ದಿನ, ನಾವೀಗ ಪೂರ್ವ ಪಶ್ಚಿಮದ ದೇಶಗಳಿಗೆ ಹೋದರೆ ಸುಮಾರು 12 ಗಂಟೆ ವ್ಯತ್ಯಾಸ ಬರ್ತದೆ. ಅಂದರೆ ದಿನದಲ್ಲಿ ವ್ಯತ್ಯಾಸ ಆಗ್ತದೆ. ಆ ಗೊಂದಲವನ್ನು ತಪ್ಪಿಸಲಿಕ್ಕೋಸ್ಕರ ನಮ್ಮ ವಿಜ್ಞಾನಿಗಳು ಒಂದು ಉಪಾಯ ಮಾಡಿದ್ದಾರೆ. ಅದೇನಂತ ಹೇಳಿದರೆ, the 180 degree meridian that is diametrically opposite to the 0 degree is accepted as international date line. ಗೊತ್ತಿರಲಿ, ಗ್ರೀನ್ವಿಚ್ ರೇಖೆಗೆ
ಅಂದರೆ GMT ಗ್ಲೋಬಲ್ ಮೀನ್ ಟೈಮಿಗೆ ವಿರುದ್ಧ ದಿಕ್ಕಿನಲ್ಲಿರುವುದು 180 ಡಿಗ್ರಿ. ನಾನು ಆಗಲೇ ಹೇಳಿದೆ 0 ಡಿಗ್ರಿ ಅಂದರೆ ಗ್ರೀನ್ವಿಚ್ ರೇಖೆಯಿಂದ ಪೂರ್ವಕ್ಕೆ 180, ಪಶ್ಚಿಮಕ್ಕೆ 180. 0 ಡಿಗ್ರಿಗೆ ಸರಿ ಹಿಂಬದಿಯಲ್ಲಿ ಅಂದರೆ ಅದರ ವಿರುದ್ಧ ದಿಕ್ಕಿನಲ್ಲಿ 180 ಡಿಗ್ರಿ ರೇಖಾಂಶ ಇದೆ. ಅದನ್ನು ಏನಂತ ತಿಳಿಯಲಾಗಿದೆ, ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಗುರುತಿಸಲಾಗಿದೆ. ಬಟ್ ದಿಸ್ ಲೈನ್ ಮೇಕ್ಸ್ ಎ ಶಾರ್ಟ್ ಡಿಟೋರಸ್ ಇನ್ ಆರ್ಡರ್ ಟು ಅವಾಯ್ಡ್ ಲ್ಯಾಂಡ್ ಮಾಸಸ್ so that there should not be two dates in a same country or land mass. ಗೊತ್ತಿರಲಿ, ಇದು ಸ್ವಲ್ಪ ಓರೆಕೋರೆಯಾಗಿದೆ ಈ ಗೆರೆ. 180 ಡಿಗ್ರಿ ಅಂತಾರಾಷ್ಟ್ರೀಯ ದಿನರೇಖೆ, 180 ಡಿಗ್ರಿ ರೇಖಾಂಶ ಅಲ್ಲ, ಅಂತಾರಾಷ್ಟ್ರೀಯ ದಿನರೇಖೆಯನ್ನು ಓರೆಕೋರೆಯಾಗಿ ಗುರುತಿಸಲಾಗಿದೆ ಗ್ಲೋಬ್ ಮೇಲೆ. ಯಾಕಂತ ಹೇಳಿದರೆ ಅಲ್ಲಿ ಬರುವಂಥ ಭೂಭಾಗವನ್ನು ತಪ್ಪಿಸುವುದಕ್ಕೋಸ್ಕರ. So, in order to avoid land masses, so that there should not be two dates in a same country or land mass. ಅಲ್ಲಿ ಒಂದೇ ದೇಶದಲ್ಲಿ 2 ಡೇಟ್ಗಳು ಆಗಬಾರ್ದು ಎನ್ನುವುದಕ್ಕೆ ಅದನ್ನು ಓರೆಕೋರೆಯಾಗಿ ಗುರುತಿಸಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ನೋಡ್ತೀರಿ ನೀವು, ಗ್ಲೋಬ್ ಮೇಲೆ ಅಂತಾರಾಷ್ಟ್ರೀಯ ದಿನರೇಖೆ ನೋಡಿ, ಅದು ಮಧ್ಯದ ಯಾವುದ್ರ ಮೇಲಿದೆ ಅದು 180 ಡಿಗ್ರಿ. ಅಲ್ಲಿಂದ ಸ್ವಲ್ಪ ಬಲಕ್ಕೆ ಎಡಕ್ಕೆ ಅದನ್ನು ಗುರುತಿಸಿದ್ದಾರೆ. ಎಲ್ಲಿ ಲ್ಯಾಂಡ್ ಮಾಸ್ ಇದೆ ಅದನ್ನು ತಪ್ಪಿಸಲಿಕ್ಕೋಸ್ಕರ ಸಮುದ್ರದ ಮೇಲೆ ಆ ರೇಖೆಯನ್ನು ಎಳೆಯಲಾಗಿದೆ, ಸ್ವಲ್ಪ ಭೂಭಾಗವನ್ನು ಬಿಟ್ಟು. ವೆನ್ ಎ circumnavigating the world by a plane or ship, a new problem, time and date aroused. ನಿಮ್ಗೆ ಗೊತ್ತಿರಲಿ ಇದನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ವಿಮಾನದಲ್ಲಿ ಪ್ರಯಾಣಿಸುವಾಗ ಅಥವಾ ಹಡಗಿನಲ್ಲಿ ಪ್ರಯಾಣಿಸುವಾಗ ನಿಮಗೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋದಾಗ ಸಮಯದ ಗೊಂದಲ ಉಂಟಾಗ್ತದೆ. ಟೈಮ್ ಆ್ಯಂಡ್ ಡೇಟ್ ಅರೌಸ್ಡ್, ಸಮಯ ಮತ್ತು ದಿನ ಗೊಂದಲ ಉಂಟಾಗ್ತದೆ. ದ ಲೈನ್ ಫಿಕ್ಸ್ಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಈಸ್ ನೋನ್ ಆ್ಯಸ್ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಸೊ ಈ ಗೊಂದಲವನ್ನು ನಿವಾರಿಸುವುದಕ್ಕಾಗಿ ಮಾಡಿದ ಈ ಒಂದು ರೇಖೆಯನ್ನೇ ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಕರೆಯಲಾಗಿದೆ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಆರ್ ಐಡಿಯಲ್. ದಿಸ್ ಐಡಿಯಲ್ 180 ಡಿಗ್ರಿ ಈಸ್ ಅಪೋಸಿಟ್ ಟು GMT. ದ ಪ್ಯಾಸೆಂಜರ್ಸ್, ಸರಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಹೇಗೆ ಸಮಯದ ಗೊಂದಲ ನಿವಾರಣೆ ಆಗ್ತದೆ ಕೇಳಿದರೆ ಈ ಪಾಯಿಂಟನ್ನು ಸರಿ ನೆನಪಿಟ್ಕೊಳ್ಳಿ. ದ ಪ್ಯಾಸೆಂಜರ್ಸ್ ಕ್ರಾಸಿಂಗ್ ದಿಸ್ ಲೈನ್ ಬೈ ಶಿಪ್ ಆರ್ ಏರೋಪ್ಲೇನ್ ಹ್ಯಾವ್ ಟು ಚೇಂಜ್ ಡೇಟ್ ಆ್ಯಂಡ್ ಡೇ. ಈ ಗೆರೆಯನ್ನು ನೀವು ಹಡಗಿನಲ್ಲಿ ಅಥವಾ ವಿಮಾನದಲ್ಲಿ ದಾಟಿದಾಗ ಸಮಯ ಮತ್ತು ದಿನದಲ್ಲಿ ಬದಲಾವಣೆ ಆಗ್ತದೆ. ಅದು ಹೇಗೆ ಅಂತ ಇಲ್ಲಿ ಹೇಳ್ತೇನೆ, ಸರಿ ಅರ್ಥ ಮಾಡ್ಕೊಳ್ಳಿ. ವೈಲ್ ಮಾರ್ಕಿಂಗ್ ಲಾಂಜಿಟ್ಯೂಡ್ಸ್ ಇಟ್ ವಾಸ್ ಇಂಪಾರ್ಟೆಂಟ್ ಟು ಮಾರ್ಕ್ 180 ಡಿಗ್ರಿ ಫಸ್ಟ್. ಇದನ್ನು ಮಾಡ್ಕೊಳ್ಳಿ, ಬಿಕಾಸ್ ಇಟ್ ವಾಸ್ ಗೋಯಿಂಗ್ ಟು ಬಿ ದ ಐಡಿಯಲ್, ಬಟ್ ದಿಸ್ ಲೈನ್ ವಾಸ್ ಸಪೋಸ್ ಟು ಮಾರ್ಕ್ ಇನ್ ಅನ್ಇನ್ಹ್ಯಾಬಿಟೆಡ್ ಪ್ಲೇಸಸ್, ಅಲ್ಲಿ ಜನವಸತಿ ಇಲ್ಲದ ಇರುವಂಥ ಪ್ರದೇಶ ಅದು. ಸೊ ಇಟ್ ವಾಸ್ ಡಿಸೈಡೆಡ್ ಟು ಮಾರ್ಕ್ ಇಟ್ ಇನ್ ದ ಪೆಸಿಫಿಕ್ ಓಷನ್. ಯಾವುದೇ ಜನವಸತಿ ಇಲ್ಲದ ಪ್ರದೇಶದಲ್ಲಿ ಆ ಗೆರೆಯನ್ನು, ಕಾಲ್ಪನಿಕ ರೇಖೆಯನ್ನು ಗುರುತಿಸಲಾಗಿದೆ 180 ಡಿಗ್ರಿಯನ್ನು ಆಧಾರವಾಗಿಟ್ಕೊಂಡು. ಆಪೋಸಿಟ್ ದಿಸ್ 0 ಡಿಗ್ರಿ ಲಾಂಜಿಟ್ಯೂಡ್ ವಾಸ್ ಮಾರ್ಕ್ಡ್. Thus, before 0 degree longitude, 180 degree longitude was marked. Since there is no uninhabited area, ideal was marked in zigzagged way. ಹಾಗೆ ಓರೆಕೋರೆಯಾಗಿ ಅದನ್ನು ಗುರುತಿಸಲಾಗಿದೆ. ಇದ್ರ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ, ಆ ಗೆರೆಯನ್ನು ಸರಿ ನೋಡಿ. ಯಾಕಂದರೆ ಅಲ್ಲಿ ಬರುವ ಭೂಭಾಗವನ್ನು ಮತ್ತು ಜನವಸತಿ ಪ್ರದೇಶವನ್ನು ಬಿಟ್ಟು ಸಮುದ್ರ ಭಾಗದಲ್ಲಿ ಅದನ್ನು ಅಥವಾ ಸಾಗರ ಭಾಗದಲ್ಲಿ, ಪೆಸಿಫಿಕ್ ಸಾಗರದಲ್ಲಿ ಅದನ್ನು ಎಳೆಯಲಾಗಿದೆ. ಸೊ ಈಗ ಆ ಸಮಯದ ಗೊಂದಲ ಹೇಗೆ ನಿವಾರಣೆ ಆಗ್ತದೆ ನೋಡುವ. ಎನಿ ಶಿಪ್ ಕ್ರಾಸಿಂಗ್ ದಿಸ್ ಲೈನ್ ಫ್ರಮ್ ದ ವೆಸ್ಟ್, ಸರಿ ಅರ್ಥ ಮಾಡ್ಕೊಳ್ಳಿ, ವೆಸ್ಟ್ ಏಷ್ಯಾ ಟು ನಾರ್ತ್ ಅಮೇರಿಕಾ. ಈಗ ನೀವು ಹಡಗಿನಲ್ಲಿ ಪ್ರಯಾಣ ಮಾಡ್ತೀರಂತ ಇಟ್ಕೊಳ್ಳಿ. ಈ ಗೆರೆಯನ್ನು, ಅಂತಾರಾಷ್ಟ್ರೀಯ ದಿನ ರೇಖೆಯನ್ನು ವೆಸ್ಟ್ ಅಂದರೆ ಏಷ್ಯಾ ಟು ನಾರ್ತ್ ಅಮೇರಿಕಾ, ಏಷ್ಯಾದಿಂದ ನೀವು ಪೂರ್ವದ ನಾರ್ತ್ ಅಮೇರಿಕಾ ಕಡೆಗೆ ಪ್ರಯಾಣ ಮಾಡ್ತೀರಿ. ಟು ಈಸ್ಟ್ ಅರ್ನ್ಸ್ ಎ ಡೇ, ನೀವು ಪೂರ್ವಕ್ಕೆ ಬಂದರೆ ಒಂದು ದಿನ ಹೆಚ್ಚಾಗುತ್ತದೆ, ಒಂದು ದಿನಾಂಕ ಹೆಚ್ಚಾಗುತ್ತದೆ. ಇಫ್ ಇಟ್ ಈಸ್ ಮಂಡೇ ಇನ್ ಏಷ್ಯಾ ಇಟ್ ಈಸ್ ಸಂಡೇ. ಗೊತ್ತಿರಲಿ ನಿಮಗೆ, ನೀವು ಪೂರ್ವ ಕಡೆ ಪ್ರಯಾಣ ಮಾಡಿದರೆ ಅಂದರೆ ಆ 180 ಡಿಗ್ರಿ ಅಂತಾರಾಷ್ಟ್ರೀಯ ದಿನರೇಖೆಯನ್ನು ಪಶ್ಚಿಮದಿಂದ ದಾಟಿ ಪೂರ್ವಕ್ಕೆ ಬಂದರೆ ನೀವು ಒಂದು ದಿನವನ್ನು ಹೆಚ್ಚು ಮಾಡಿಕೊಳ್ಬೇಕು. ಅಲ್ಲಿ ಏನಾಗುತ್ತೆ ಕೇಳಿದರೆ
ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಒಂದು ದಿನ ಹೆಚ್ಚಾಗ್ತದೆ ಅಥವಾ ದಿನಾಂಕ ಬದಲಾಗ್ತದೆ. ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದರೆ ಒಂದು ದಿನ ಕಡಿಮೆ ಆಗ್ತದೆ ಅಥವಾ ದಿನಾಂಕದಲ್ಲಿ ಕಡಿಮೆ ಆಗ್ತದೆ. ಇಲ್ಲಿ ಮೊದಲ ಉದಾಹರಣೆ, ಎನಿ ಶಿಪ್ ಕ್ರಾಸಿಂಗ್ ದಿಸ್ ಲೈನ್ ಫ್ರಮ್ ವೆಸ್ಟ್, ಪಶ್ಚಿಮದಿಂದ ಇದು ದಾಟಿದರೆ. ಏಷ್ಯಾ ಟು ನಾರ್ತ್ ಅಮೇರಿಕಾ, ಏಷ್ಯಾದಿಂದ ನಾರ್ತ್ ಅಮೇರಿಕಾ. ಟು ಈಸ್ಟ್ ಅರ್ನ್ಸ್ ಎ ಡೇ, ಅಂದರೆ ಪೂರ್ವ ಒಂದು ದಿನವನ್ನು ಗಳಿಸುತ್ತದೆ. ಇಫ್ ಇಟ್ ಈಸ್ ಮಂಡೇ ಇನ್ ಏಷ್ಯಾ ಇಟ್ ಈಸ್ ಸಂಡೇ. ಹಾಗೆ ಅದು ದಾಟಿ ಈ ಪೂರ್ವಕ್ಕೆ ಹೋದರೆ ಅದು ಮಂಡೇ ಆಗಿರ್ತದೆ. ಆದರೆ ಏಷ್ಯಾದಿಂದ ನೀವು ಪೂರ್ವಕ್ಕೆ ದಾಟಿ ಅಮೇರಿಕಕ್ಕೆ ಹೋದರೆ ಅಲ್ಲಿ ಏನಾಗಿರ್ತದೆ ಕೇಳಿದರೆ ಅದು ಏಷ್ಯಾದಲ್ಲಿ ಮಂಡೇ, ಅಲ್ಲಿ ಸಂಡೇ ಆಗಿರ್ತದೆ, ಅಮೇರಿಕಾದಲ್ಲಿ ಸಂಡೇ ಆಗಿರ್ತದೆ. ಗೊತ್ತಿರಲಿ. ಎನಿ ಶಿಪ್ ಕ್ರಾಸಿಂಗ್ ದಿಸ್ ಲೈನ್ ಫ್ರಮ್ ಈಸ್ಟ್, ಅಂದರೆ ಪೂರ್ವದಿಂದ ಈ ಗೆರೆಯನ್ನು ದಾಟಿ ನೀವು ಆಚೆಗೆ ಹೋದರೆ, ಅಂದರೆ ನಾರ್ತ್ ಅಮೇರಿಕಕ್ಕೆ ಹೋದರೆ, ಎಲ್ಲಿಂದ ಫ್ರಮ್ ಈಸ್ಟ್ ನಾರ್ತ್ ಅಮೇರಿಕಾ ಟು ಏಷ್ಯಾ, ಅಮೇರಿಕದಿಂದ ಏಷ್ಯಾಕ್ಕೆ ನೀವು ಹೋದರೆ, ಟು ವೆಸ್ಟ್ ಲಾಸಸ್ ಎ ಡೇ. ನಾನು ಆಗಲೇ ಹೇಳಿದೆ ಪಶ್ಚಿಮಕ್ಕೆ ಹೋದರೆ ಒಂದು ದಿನ ಕಡಿಮೆ ಆಗ್ತದೆ ಅಥವಾ ಒಂದು ದಿನಾಂಕ ಕಡಿಮೆ ಆಗ್ತದೆ. ಇಫ್ ಇಟ್ ಈಸ್ ಸಂಡೇ, ನೀವು ಏಷ್ಯಾದಿಂದ ಅಮೇರಿಕದಿಂದ ಏಷ್ಯಾಕ್ಕೆ ಹೋದರೆ, ಅಮೇರಿಕದಿಂದ ದ ನಾರ್ತ್ ಅಮೇರಿಕಾ ಟು ಏಷ್ಯಾ, ಅಮೇರಿಕದಿಂದ ಏಷ್ಯಾಕ್ಕೆ ಪ್ರಯಾಣ ಬೆಳೆಸಿದರೆ ದ ವೆಸ್ಟ್ ಲಾಸಸ್ ಎ ಡೇ, ಅಂದರೆ ಪಶ್ಚಿಮದ ಭಾಗ ಒಂದು ದಿನವನ್ನು ಕಳ್ಕೊಳ್ತದೆ. ಅಲ್ಲಿ ಇಫ್ ಇಟ್ ಈಸ್ ಸಂಡೇ ಇನ್ ಅಮೇರಿಕಾ ಇಟ್ ಈಸ್ ಮಂಡೇ. ನೀವು ಏಷ್ಯಾದಲ್ಲಿ ಅದು ಮಂಡೇ ಆಗಿದ್ದರೆ ಅಮೇರಿಕಾದಲ್ಲಿ ಸಂಡೇ ಆಗಿರ್ತದೆ. ಸರಿ, ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಗೆ ಕ್ಲೀನ್ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಗೆರೆ ಹಾಕ್ಕೊಂಡು ನೀವು ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಒಂದು ದಿನ ಹೆಚ್ಚಾಗ್ತದೆ ಅಂತ ತಿಳ್ಕೊಳ್ಳಿ. ಪೂರ್ವದಿಂದ ಪಶ್ಚಿಮದ ಮುಖವಾಗಿ ನೀವು ಆ 180 ಡಿಗ್ರಿಯನ್ನು ಕ್ರಾಸ್ ಮಾಡಿದರೆ ಒಂದು ದಿನ ಕಡಿಮೆ ಆಗ್ತದೆ ಅಂತ ತಿಳ್ಕೊಳ್ಳಿ. ಇದು ಅನ್ನು ನಿರ್ಧರಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ದಿನರೇಖೆಯನ್ನು ಗುರುತಿಸಲಾಗಿದೆ. ಸೊ ಇಲ್ಲಿ ಕನ್ಫ್ಯೂಸ್ ಯಾವುದೇ ಬೇಡ. ಅಮೇರಿಕಾ ಏಷ್ಯಾದ ಪೂರ್ವಕ್ಕಿದೆ ಅಂತ ತಿಳ್ಕೊಂಡ್ರೆ, ಏಷ್ಯಾದಲ್ಲಿ ಸೋಮವಾರ ಇದ್ದರೆ ಅಮೇರಿಕಾದಲ್ಲಿ ಅದು ಆದಿತ್ಯವಾರ. ಹಾಗೆ ಏಷ್ಯಾದಿಂದ ಅಮೇರಿಕಾ ಪಶ್ಚಿಮ ದಿಕ್ಕಲ್ಲಿದೆ ಅಂತ ತಿಳ್ಕೊಂಡ್ರೆ, ನೀವು ಏಷ್ಯಾದಲ್ಲಿ ಏನು ಮಂಡೇ ಇದ್ದರೆ ಅದು ಅಮೇರಿಕಾದಲ್ಲಿ ಸಂಡೇ ಆಗಿರ್ತದೆ. ಇಷ್ಟೇ ತಿಳ್ಕೊಳ್ಳುವಂಥದ್ದು. ದಟ್ಸ್ ಆಲ್. ಸೊ ವೆನ್ ಇಟ್ ಈಸ್, ಇಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ನಲ್ಲಿ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ವೆನ್ ಇಟ್ ಈಸ್ 12 PM on ideal, there will be the same day in all over the world. There is no difference in a day. Example, think it is Monday when it is 12 PM on ideal. At this time everywhere in the world it is Monday. ಇಂಟರ್ನ್ಯಾಷನಲ್ ಡೇಟ್ ಲೈನಲ್ಲಿ 12 ಗಂಟೆ ಆದರೆ ಅದು ಎಲ್ಲ ಕಡೆ 12 ಗಂಟೆ ಆಗಿರ್ತದೆ, ಪ್ರಪಂಚದಲ್ಲಿ 12 ಕಡೆ ಆಗಿರ್ತದೆ. ಬಟ್ ಇಟ್ ಈಸ್ ಜಸ್ಟ್ ಫಾರ್ ಎ ಮೂಮೆಂಟ್ ವೆನ್ ದ ಟೈಮ್ ಚೇಂಜಸ್ ದ 12.01 PM, ಅಂದರೆ 1 ಸೆಕೆಂಡ್, 12 ಗಂಟೆ ನಂತರ 1 ಸೆಕೆಂಡ್ ಆದರೆ ಅಲ್ಲಿ ದೆನ್ 1 day ಇನ್ಕ್ರೀಸಸ್. ಅರ್ಥ ಮಾಡ್ಕೊಳ್ಳಿ. ಫಾರ್ ದ ರೀಜನ್ ಬಿಟ್ವೀನ್ ಐಡಿಯಲ್ ಟು ದ ಲಾಂಜಿಟ್ಯೂಡ್ ವೇರ್ ದ ಲೋಕಲ್ ಟೈಮ್ ಇಸ್ 12 AM. 1 ಸೆಕೆಂಡ್ ಆಚೆ ಹೋದರೆ ಅದು ಒಂದು ದಿನದಲ್ಲಿ ವ್ಯತ್ಯಾಸ ಆಗ್ತದೆ. ದ್ಯಾಟ್ ಮೀನ್ಸ್ ಇನ್ ದಿಸ್ ರೀಸನ್ ಎಟ್ 12.01 PM ಇಟ್ ಈಸ್ ಟ್ಯೂಸ್ಡೇ. ಅರ್ಥ ಮಾಡ್ಕೊಳ್ಳಿ. ಮಂಡೇ ಇದ್ದದ್ದು ಏನಾಗುತ್ತೆ, ಟ್ಯೂಸ್ಡೇ ಅಂತ ನಾವು ತಿಳಿಬೇಕು. ಸೊ ಆನ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಆಸ್ ದ ಮಿಡ್ ನೈಟ್, the 12 passes, the day changes where the local time is 12 midnight. From there is there to ideal 1 day increases towards east. If the places in the red part of the picture have Tuesday, places in the rest of the part still have Monday. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಯಾವ ಭಾಗದಲ್ಲಿ ಯಾವ್ಯಾವ ದಿನ ಅಂತ. ಆ ಗೆರೆಯನ್ನು ದಾಟಿದಾಗ ಅಥವಾ ಅದು ಪಶ್ಚಿಮದಿಂದ ನೀವು ದಾಟ್ತಿರೋ ಪೂರ್ವದಿಂದ ದಾಟಿದಾಗ ಆ ದಿನದಲ್ಲಿ ಮತ್ತು ದಿನಾಂಕದಲ್ಲಿ ಆಗುವ ವ್ಯತ್ಯಾಸವನ್ನು ಗಮನಿಸಬೇಕು. ಸಿಂಪಲ್ಲಾಗಿ ನೆನಪಿಟ್ಕೊಳ್ಳಿ. 180 ಡಿಗ್ರಿಯ ಆಧಾರವಾಗಿ ಇಟ್ಟುಕೊಂಡ ಅಂತಾರಾಷ್ಟ್ರೀಯ ದಿನ ರೇಖೆಯನ್ನು ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿದರೆ ಅದು ಪಶ್ಚಿಮದಲ್ಲಿ ಒಂದು ದಿನ ಕಡಿಮೆ ಆಗ್ತದೆ, ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಪೂರ್ವದಲ್ಲಿ ಒಂದು ದಿನ ಹೆಚ್ಚಾಗ್ತದೆ. ಅಷ್ಟೇ ಅಲ್ಲಿ ಇರುವಂಥದ್ದು. ಮತ್ತೆ ವಿಶೇಷ ಏನಿಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ವೆನ್ ಇಟ್ ಈಸ್ 12 AM ಆನ್ ದ ಐಡಿಯಲ್, ದ ಅರ್ತ್ ವಿಲ್ ಹ್ಯಾವ್ 2 equal days. If it is Monday in one half, it will be the Tuesday in other half.
ವೆನ್ ಇದೆಲ್ಲ ಉದಾಹರಣೆಗಳು, ತುಂಬ ಉದಾಹರಣೆಗಳಿವೆ, ನೋಡ್ತಾ ಹೋಗಿ ನೀವು. ಎಸ್, ಇಲ್ಲಿ ಡಿಫ್ರೆನ್ಸ್ ಇನ್ ಡೇ ಅಂತ ಕೊಟ್ಟಿದ್ದಾರೆ. ಇದನ್ನು ಒಂದು ಸಲ ನೋಡ್ಕೊಳ್ಳಿ, ನಿಮ್ಮ ಪಾಠದಲ್ಲಿ ಇಲ್ಲ ಹೇಗೆ ಆ ಗೆರೆ ಅನ್ನೋದಾದರೆ ಡಿಫ್ರೆನ್ಸ್ ಆಗ್ತದೆ ಅಂತ. ಸೊ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಇದೆಲ್ಲ ಎಕ್ಸ್ಟ್ರಾ ನಿಮಗೆ ಅರ್ಥ ಆಗುವಂತೆ ಕೊಟ್ಟಿರುವುದು. ಇದು ನೋಡಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಿ. ಸೊ ಆಫ್ಟರ್ ಕ್ರಾಸಿಂಗ್ ಐಡಿಯಲ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಫ್ರಮ್ ವೆಸ್ಟ್ ಟು ಈಸ್ಟ್ ವಿ ಗೆಟ್ ಎ ಡೇ. ಅಂದರೆ ನಾವು ಒಂದಿನವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಒಂದಿನವನ್ನು ಪಡಿತೇವೆ. ದ್ಯಾಟ್ ಮೀನ್ಸ್ ಫ್ರೈಡೇ ಬಿಕಮ್ಸ್ ಥರ್ಸ್ಡೇ. ಇಫ್ ಯು ಕ್ರಾಸ್ ಐಡಿಯಲ್ ಫ್ರಮ್ ಈಸ್ಟ್ ಟು ವೆಸ್ಟ್, ನೀವು ಪೂರ್ವದಿಂದ ಪಶ್ಚಿಮಕ್ಕೆ ಹೋದರೆ ಒಂದಿನ ಕಡಿಮೆ ಆಗ್ತದೆ, ಥರ್ಡ್ ಡೇ ಬಿಕಮ್ ಫ್ರೈಡೇ. ಸೊ ಥ್ಯಾಂಕ್ ಯು. Just difficult this lesson to understand. Try to understand the 2 or 3 times, watch and observe and listen the lesson and try to understand once again. Though the question is there in your exercise, with the help of explanation you may write the answer in your notebook. You have to write all the questions given in your answer book. Very simple answer is there. Fill up the blanks and answer the following and define the following anta ide. Unique planet, equator, geoid, continents, prime meridian, Indian standard time, like that. ಸೊ ಇದಕ್ಕೆಲ್ಲ ಉತ್ತರವನ್ನು ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು, ಪಾಠ ಆಧಾರವಾಗಿಟ್ಟುಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲ ಉತ್ತರಗಳು ಪಾಠದಲ್ಲೇ ಇವೆ, ನಾನೀಗ ಹೇಳಿದ ವಿವರಣೆಯಲ್ಲಿವೆ, ಮತ್ತು ಪುಸ್ತಕವನ್ನು ನಿಮ್ಮ ಹೆಲ್ಪಿಗೆ ಇಟ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಆಫ್